ನಮಸ್ಕಾರ. ಈ ಸೆಷನ್ಗೆ ಸ್ವಾಗತ. RS ಫ್ಲಿಪ್ ಫ್ಲಾಪ್ಸ್ಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು IC7400ವನ್ನು ಬಳಸಿಕೊಂಡು ಅವುಗಳ ನಿರ್ಮಾಣವು ಡಿಜಿಟಲ್ ಸರ್ಕ್ಯೂಟ್ರಿಯ ಬೆನ್ನೆಲುಬನ್ನು ಗ್ರಹಿಸುವಲ್ಲಿ ಪ್ರಮುಖವಾಗಿದೆ. ಈ ಮೂಲಭೂತ ಅಂಶಗಳನ್ನು ಮಾಸ್ಟರಿಂಗ್ ಮಾಡುವುದು ಸಂಕೀರ್ಣ ಸರ್ಕ್ಯೂಟ್ಗಳನ್ನು ವಿನ್ಯಾಸಗೊಳಿಸಲು ಅಡಿಪಾಯವನ್ನು ಹಾಕುತ್ತದೆ. ಟೈಮರ್ಗಳಿಂದ ಸುಧಾರಿತ ಕಂಪ್ಯೂಟಿಂಗ್ ಸಿಸ್ಟಮ್ಗಳವರೆಗೆ ವಿವಿಧ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ನಿರ್ಣಾಯಕವಾಗಿದೆ. ಉದ್ದೇಶಗಳು. ಈ ಸೆಷನ್ ಕೊನೆಯಲ್ಲಿ ನೀವು ಕಲಿಯುವುದು IC7400 ಬಳಸಿಕೊಂಡು ಕ್ಲಾಕ್ ಪಲ್ಸ್ ಇಲ್ಲದೆ RS ಫ್ಲಿಪ್ ಫ್ಲಾಪ್ ಅನ್ನು ನಿರ್ಮಿಸುವುದು ಮತ್ತು ಪರೀಕ್ಷಿಸುವುದು. ನಾವು ನಮ್ಮ ಸರ್ಕ್ಯೂಟ್ ಅಸೆಂಬ್ಲಿ ಪ್ರಾರಂಭಿಸುವ ಮೊದಲು ಎಲ್ಲ ಅಗತ್ಯ ಉಪಕರಣಗಳು ಇವೆಯೇ ಎಂದು ನೋಡೋಣ. ನಮಗೆ ಈ ಕೆಳಗಿನ ಉಪಕರಣಗಳು ಬೇಕಾಗುತ್ತವೆ: ಡಿಜಿಟಲ್ ಟ್ರೈನರ್ ಕಿಟ್ 1, ಪ್ರೋಬ್ಗಳೊಂದಿಗೆ ಡಿಜಿಟಲ್ ಮಲ್ಟಿಮೀಟರ್ 1, ವೈರ್ ಸ್ಟ್ರಿಪ್ಪರ್ 1, ಟ್ವೀಸರ್ 1. ನಮಗೆ ಈ ಕೆಳಗಿನ ಸಾಮಗ್ರಿಗಳು ಮತ್ತು ಕಾಂಪೊನೆಂಟ್ಸ್ ಬೇಕಾಗುತ್ತವೆ: IC7400 NAND ಗೇಟ್ 1, ಹುಕಪ್ ವೈರ್ಗಳು ಅಗತ್ಯವಿರುವಂತೆ. ಫ್ಲಿಪ್ ಫ್ಲಾಪ್ಸ್ ಪರಿಕಲ್ಪನೆಯನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ. 2 ಸ್ಥಿರ ಸ್ಟೇಟ್ಗಳಿರುವ ಡಿಜಿಟಲ್ ಸರ್ಕ್ಯೂಟ್ ಅನ್ನ ಫ್ಲಿಪ್ ಫ್ಲಾಪ್ಸ್ ಎಂದು ಕರೆಯುತ್ತಾರೆ. ಇನ್ನೊಂದು ಸ್ಟೇಟ್ಗೆ ಬದಲಾಯಿಸುವವರೆಗೆ ಒಂದು ಸ್ಟೇಟ್ನಲ್ಲಿ ಉಳಿಯುತ್ತದೆ. ಬೈನರಿ ಡೇಟಾ ಬಿಟ್ಗಳನ್ನು ಸಂಗ್ರಹಿಸಲು ಅವುಗಳನ್ನು ಬಳಸಲಾಗುತ್ತದೆ. RS, D, JK ಮತ್ತು T ಹಲವಾರು ರೀತಿಯ ಫ್ಲಿಪ್ ಫ್ಲಾಪ್ಸ್ಗಳಿವೆ. ಪ್ರತಿಯೊಂದು ಪ್ರಕಾರವು ಸ್ವಲ್ಪ ವಿಭಿನ್ನವಾದ ನಡವಳಿಕೆ ಮತ್ತು ಟ್ರಿಗರ್ ಮಾಡುವ ವಿಧಾನಗಳನ್ನು ಹೊಂದಿವೆ. ಅವು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ನ ಮೂಲಭೂತ ಬಿಲ್ಡಿಂಗ್ ಬ್ಲಾಕ್ ಆಗಿದ್ದು, ಕಂಪ್ಯೂಟರ್ಗಳಿಂದ ಕ್ಯಾಲ್ಕುಲೇಟರ್ಗಳವರೆಗೆ ಡಿವೈಸ್ಗಳಲ್ಲಿ ಕಂಡುಬರುತ್ತವೆ. ಅತಿ ಸರಳವಾದ RS ಫ್ಲಿಪ್ ಫ್ಲಾಪ್ ಎಂದರೆ NOR ಅಥವಾ NAND ಎಂದು ಕರೆಯಲ್ಪಡುವ ಜೋಡಿ ಲಾಜಿಕ್ ಗೇಟ್ಸ್. RS ಫ್ಲಿಪ್ ಫ್ಲಾಪ್ಸ್ R ಮತ್ತು S ಇನ್ಪುಟ್ಗಳನ್ನು ವೈರ್ಗಳನ್ನು ಹೊಂದಿವೆ. ಅದು 0ಗೆ ರೀಸೆಟ್ ಮಾಡಲು ಅಥವಾ 1ಕ್ಕೆ ಸೆಟ್ ಮಾಡಲು, ಸಂಗ್ರಹಿಸಿದ ಸಂಖ್ಯೆಯನ್ನು ತೋರಿಸಲು ಅವು Q ಮತ್ತು Q ಬಾರ್ ಔಟ್ಪುಟ್ಗಳನ್ನು ಹೊಂದಿವೆ. Q ಔಟ್ಪುಟ್ ವೈರ್ನಲ್ಲಿ 1 0 ಅಥವಾ 1 ನೆನಪಿಟ್ಟುಕೊಳ್ಳಲು NOR ಲ್ಯಾಚ್ 2 ಜೋಡಿ NOR ಗೇಟ್ಸ್ ಬಳಸುತ್ತವೆ. ಇದು R ಮತ್ತು S ಇನ್ಪುಟ್ ವೈರ್ 4 ಸಂಭವನೀಯ ಸಂಯೋಜನೆಗಳ ಆಧಾರದ ಮೇಲೆ ಕೆಲಸ ಮಾಡುತ್ತದೆ. ಅಂತೆಯೇ ಒಂದು NAND ಲ್ಯಾಚ್ 0 ಅಥವಾ 1 ಸಂಗ್ರಹಿಸಲು 2 ಜೋಡಿ NAND ಗೇಟ್ಸ್ ಬಳಸುತ್ತದೆ. IC7400 ಬಳಸಿಕೊಂಡು ಕ್ಲಾಕ್ ಪಲ್ಸ್ ಇಲ್ಲದೆ RS ಫ್ಲಿಪ್ ಫ್ಲಾಪ್ನ ನಿರ್ಮಾಣ ಮತ್ತು ಪರೀಕ್ಷೆಯ ವಿಧಾನ ನೋಡೋಣ. ಇದು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ. ಹಂತ 1, ಎಲ್ಲಾ ಕಾಂಪೊನೆಂಟ್ಸ್ ಸಂಗ್ರಹಿಸಿ. ಹಂತ 2, RS ಫ್ಲಿಪ್ ಫ್ಲಾಪ್ ಸರ್ಕ್ಯೂಟ್ ನಿರ್ಮಿಸಿ. ಹಂತ 3, ಸರ್ಕ್ಯೂಟ್ ನಿಖರತೆಯನ್ನು ಪರಿಶೀಲಿಸಿ. ಹಂತ 4, ಸರ್ಕ್ಯೂಟ್ ಪವರ್ ಆನ್ ಮಾಡಿ. ಮತ್ತು ಹಂತ 5, ಇನ್ಪುಟ್ಗಳೊಂದಿಗೆ ಪರೀಕ್ಷಿಸಿ ಮತ್ತು ಫಲಿತಾಂಶಗಳನ್ನು ರೆಕಾರ್ಡ್ ಮಾಡಿ. ಈಗ ಪ್ರತಿಯೊಂದು ಹಂತವನ್ನು ವಿವರವಾಗಿ ನೋಡೋಣ. ಸೋಲ್ಡರ್ಲೆಸ್ ಬ್ರೆಡ್ಬೋರ್ಡ್ನಲ್ಲಿ RS ಫ್ಲಿಪ್ ಫ್ಲಾಪ್ ಅನ್ನು ನಿರ್ಮಿಸಲು ಅಗತ್ಯವಿರುವ ಕಾಂಪೊನೆಂಟ್ ಸಂಗ್ರಹಿಸಿ. ಇದು 7400 ಕ್ವಾಡ್ 2 ಇನ್ಪುಟ್ NAND ಗೇಟ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ಒಳಗೊಂಡಿದೆ. ಪ್ರತಿ ಭಾಗವನ್ನು ಸಂಪೂರ್ಣವಾಗಿ ಪರೀಕ್ಷಿಸಿ ಮತ್ತು ಅಸೆಂಬ್ಲಿಯನ್ನು ಪ್ರಾರಂಭಿಸುವ ಮೊದಲು ನೀವು ಸಂಪೂರ್ಣ ಸೆಟ್ ಅನ್ನು ಹೊಂದಿರುವಿರಾ ಎಂದು ನೋಡಿ. ಹಾನಿಗೊಳಗಾದ ಯಾವುದನ್ನಾದರೂ ಬದಲಾಯಿಸಿ, ಏಕೆಂದರೆ ಒಂದು ದೋಷಯುಕ್ತ ಕಾಂಪೊನೆಂಟ್ ಸರ್ಕ್ಯೂಟ್ನ ಅಸಮರ್ಪಕ ಕಾರ್ಯಕ್ಕೆ ಕಾರಣವಾಗಬಹುದು. ಚಿಪ್ ಅನ್ನ ಎತ್ತಿಕೊಳ್ಳುವಾಗ ನಿಮ್ಮ ಹೆಬ್ಬೆರಳು ಮತ್ತು ತೋರುಬೆರಳನ್ನು ಬಳಸಿ ಅಂಚುಗಳಿಂದ ಮಾತ್ರ ಅದನ್ನು ಗ್ರಹಿಸಿ. ಪಿನ್ಗಳನ್ನು ಮುಟ್ಟಬೇಡಿ. ಎಲ್ಲಾ ಪಿನ್ಗಳು ಪವರ್ ಮತ್ತು ಗ್ರೌಂಡ್ ಬಸ್ ಸ್ಟ್ರಿಪ್ಗಳಲ್ಲಿ ಸರಿಯಾಗಿ ಅಲೈನ್ ಆಗುವಂತೆ ಬ್ರೆಡ್ಬೋರ್ಡ್ಗೆ 7400 ICಯನ್ನು ಎಚ್ಚರಿಕೆಯಿಂದ ಇನ್ಸರ್ಟ್ ಮಾಡಿ. ಬ್ರೆಡ್ಬೋರ್ಡ್ನಲ್ಲಿ ಪಾಸಿಟಿವ್ ಟರ್ಮಿನಲ್ಗೆ +5 ವೋಲ್ಟ್ ಸಪ್ಲೈ ಒದಗಿಸಿ. ICಯ 14ನೇ ಪಿನ್ಗೆ +5 ವೋಲ್ಟ್ ಸಪ್ಲೈ ವೋಲ್ಟೇಜ್ ಒದಗಿಸಿ. ಅಲ್ಲದೆ ಬ್ರೆಡ್ಬೋರ್ಡ್ನ ನೆಗೆಟಿವ್ ಟರ್ಮಿನಲ್ಗೆ ಗ್ರೌಂಡ್ ಕನೆಕ್ಟ್ ಮಾಡಿ. IC7400ನ 7ನೇ ಪಿನ್ ಅನ್ನು ಗ್ರೌಂಡ್ಗೆ ಕನೆಕ್ಟ್ ಮಾಡಿ. IC7400ನ 1ನೇ ಮತ್ತು 2ನೇ ಪಿನ್ ಅನ್ನು ಒಟ್ಟಿಗೆ ಜೋಡಿಸಲಾಗಿದೆ ಮತ್ತು ಸ್ವಿಚ್ S1 ನೊಂದಿಗೆ ಕನೆಕ್ಟ್ ಮಾಡಲಾಗಿದೆ. ಇದನ್ನು S ಇನ್ಪುಟ್ ಎಂದು ಗುರುತಿಸಲಾಗಿದೆ.
ಅಲ್ಲದೆ ಐಸಿ 7400ನ 4ನೇ ಮತ್ತು 5ನೇ ಪಿನ್ ಅನ್ನು ಒಟ್ಟಿಗೆ ಜೋಡಿಸಿ ಸ್ವಿಚ್ S2 ನೊಂದಿಗೆ ಕನೆಕ್ಟ್ ಮಾಡಲಾಗಿದೆ ಮತ್ತು ಇದನ್ನು ಆರ್ ಇನ್ಪುಟ್ ಎಂದು ಗುರುತಿಸಲಾಗಿದೆ. 3ನೇ ಪಿನ್ನಿಂದ ಪಡೆದ ಔಟ್ಪುಟ್ ಅನ್ನು 7400 ಐಸಿ ಇನ್ಪುಟ್ ಪಿನ್ 9ಕ್ಕೆ ನೇರವಾಗಿ ಕನೆಕ್ಟ್ ಮಾಡಿ. 6ನೇ ಪಿನ್ನಿಂದ ಪಡೆದ ಔಟ್ಪುಟ್ ಅನ್ನು ಕ್ರಮವಾಗಿ ಐಸಿ 7400ನ ಇನ್ಪುಟ್ ಪಿನ್ 13ರೊಂದಿಗೆ ನೇರವಾಗಿ ಕನೆಕ್ಟ್ ಮಾಡಲಾಗಿದೆ. ಐಸಿ 7400ನ ಅಂತಿಮ ಔಟ್ಪುಟ್ ಕ್ಯೂ ಪಿನ್ ಸಂಖ್ಯೆ 8 ಕ್ರಾಸ್ ಕಪಲ್ಡ್ ಪ್ರತಿಕ್ರಿಯೆ ಸಂಪರ್ಕ ವಿಧಾನದಲ್ಲಿ ಇನ್ಪುಟ್ ಪಿನ್ 12ಕ್ಕೆ ಕನೆಕ್ಟ್ ಮಾಡಿ. ಐಸಿ 7400ನ ಅಂತಿಮ ಔಟ್ಪುಟ್ ಕ್ಯೂ ಪಿನ್ ನಂಬರ್ 11ಅನ್ನು ಅದೇ ಐಸಿಯ ಇನ್ಪುಟ್ ಪಿನ್ 10ಕ್ಕೆ ಕ್ರಾಸ್ ಕಪಲ್ಡ್ ಫೀಡ್ಬ್ಯಾಕ್ ಕನೆಕ್ಷನ್ ವಿಧಾನದಿಂದ ಕನೆಕ್ಟ್ ಮಾಡಿ. ಔಟ್ಪುಟ್ ಪಿನ್ 8 ಕ್ಯೂ ಅನ್ನು ಎಲ್ಇಡಿಗೆ ಕನೆಕ್ಟ್ ಮಾಡಿ. ಔಟ್ಪುಟ್ ಪಿನ್ 11 ಕ್ಯೂ ಬಾರ್ ಅನ್ನು ಎಲ್ಇಡಿಗೆ ಕನೆಕ್ಟ್ ಮಾಡಿ. ಪವರ್ ಅಪ್ ಮಾಡುವ ಮೊದಲು ಒದಗಿಸಲಾದ ಆರ್ಎಸ್ ಫ್ಲಿಪ್ ಫ್ಲಾಪ್ ಸರ್ಕ್ಯೂಟ್ ಡಯಾಗ್ರಾಮ್ ಎಲ್ಲಾ ಕಾಂಪೊನೆಂಟ್ ನಿಯೋಜನೆಗಳು ಮತ್ತು ವೈರಿಂಗ್ ಹೊಂದಾಣಿಕೆಯನ್ನು ಪರೀಕ್ಷಿಸಿ. ಬ್ರೆಡ್ಬೋರ್ಡ್ ರೇಲ್ಗಳಿಗೆ 5 ವೋಲ್ಟ್ ಡಿಸಿ ಪವರ್ ಸಪ್ಲೈ ಅಪ್ಲೈ ಮಾಡಿ. ಪವರ್ ಅಪ್ಲೈ ಮಾಡಿ ವಿವಿಧ ಕಾಂಬಿನೇಷನ್ಗಳಲ್ಲಿ ಆರ್ ಮತ್ತು ಎಸ್ ಇನ್ಪುಟ್ಗಳಿಗೆ ಹೈ ಮತ್ತು ಲೋ ಲಾಜಿಕ್ ಲೆವೆಲ್ ಅನ್ನು ಅಪ್ಲೈ ಮಾಡಿ ಸ್ವಿಚ್ಗಳನ್ನು ಬಳಸಿ. ಔಟ್ಪುಟ್ ಎಲ್ಇಡಿಗಳಲ್ಲಿ ಅನುಗುಣವಾದ ಲ್ಯಾಚ್ ಸ್ಟೇಟ್ ಬದಲಾವಣೆಗಳನ್ನು ಗಮನಿಸಿ. ಈ ಹಂತವು ವಿಭಿನ್ನ ಇನ್ಪುಟ್ ಪರಿಸ್ಥಿತಿಗಳಲ್ಲಿ ಫ್ಲಿಪ್ ಫ್ಲಾಪ್ನ ಕಾರ್ಯವನ್ನು ಪರಿಶೀಲಿಸುತ್ತದೆ. ಇನ್ಪುಟ್ ಎಸ್ನ ಮೌಲ್ಯವು 0 ಆಗಿದ್ದರೆ ಮತ್ತು ಇನ್ಪುಟ್ ಆರ್ನ ಮೌಲ್ಯ 1 ಆಗಿದ್ದರೆ ಕ್ಯೂ ಔಟ್ಪುಟ್ ಲಾಜಿಕ್ 0 ಆಗುತ್ತದೆ ಮತ್ತು ಕ್ಯೂ ಬಾರ್ 1ಗೆ ಹೋಗುತ್ತದೆ. ಅಂತಹ ಫ್ಲಿಪ್ ಫ್ಲಾಪ್ ಸ್ಟೇಟ್ ಅನ್ನು ರೀಸೆಟ್ ಕಂಡೀಷನ್ ಎಂದು ಕರೆಯಲಾಗುತ್ತದೆ. ಎಸ್ ಮತ್ತು ಆರ್ ಎರಡೂ ಇನ್ಪುಟ್ಗಳು 0 ಆಗಿರುವಾಗ ಅಂತಹ ಸ್ಟೇಟ್ನಲ್ಲಿ ಎರಡೂ ಔಟ್ಪುಟ್ಗಳು ಕ್ಯೂ ಮತ್ತೆ ಕ್ಯೂ ಬಾರ್ ಅವುಗಳ ಹಿಂದಿನ ಸ್ಟೇಟ್ನಲ್ಲಿ ಉಳಿಯುತ್ತವೆ. ಈಗ ಔಟ್ಪುಟ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇನ್ಪುಟ್ ಎಸ್ ವ್ಯಾಲ್ಯೂ 1 ಆಗಿದ್ದರೆ ಮತ್ತು ಇನ್ಪುಟ್ ಆರ್ನ ವ್ಯಾಲ್ಯೂ 0 ಆಗಿದ್ದರೆ ಔಟ್ಪುಟ್ ಕ್ಯೂ 1 ಆಗುತ್ತದೆ ಮತ್ತು ಕ್ಯೂ ಬಾರ್ 0ಗೆ ಬದಲಾಗುತ್ತದೆ. ಅಂತಹ ಫ್ಲಿಪ್ ಫ್ಲಾಪ್ ಸ್ಟೇಟ್ ಅನ್ನು ಸೆಟ್ ಕಂಡೀಷನ್ ಎಂದು ಕರೆಯಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಎಸ್ ಮತ್ತು ಆರ್ ಎರಡೂ ಇನ್ಪುಟ್ಗಳು 0 ಆಗಿರುವಾಗ ಎರಡೂ ಔಟ್ಪುಟ್ಗಳು ಕ್ಯೂ ಮತ್ತು ಕ್ಯೂ ಬಾರ್ ಅವುಗಳ ಹಿಂದಿನ ಸ್ಟೇಟ್ನಲ್ಲಿಯೇ ಉಳಿಯುತ್ತವೆ. ಈಗ ಔಟ್ಪುಟ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಎಸ್ ಮತ್ತು ಆರ್ ಎರಡೂ ಇನ್ಪುಟ್ಗಳು 1 ಆಗಿದ್ದರೆ ಅಂತಹ ಸ್ಟೇಟ್ನಲ್ಲಿ ಎರಡೂ ಔಟ್ಪುಟ್ಗಳು ಲಾಜಿಕಲ್ 1 ಆಗುತ್ತವೆ. ಈ ಸ್ಟೇಟ್ ಅನ್ನು ಫಾರ್ಬಿಡನ್ ಸ್ಟೇಟ್ ಎಂದು ಕರೆಯಲಾಗುತ್ತದೆ. ಇಲ್ಲಿಗೆ ನಾವು ಈ ಸೆಷನ್ ಕೊನೆಗೆ ಬಂದಿದ್ದೇವೆ. ಈ ಸೆಷನ್ನಲ್ಲಿ ನಾವು ಕಲ್ತಿದ್ದೇವೆ ಐಸಿ 7400ವನ್ನು ಬಳಸಿಕೊಂಡು ಕ್ಲಾಕ್ ಪಲ್ಸ್ ಇಲ್ಲದೆ ಆರ್ಎಸ್ ಫ್ಲಿಪ್ ಫ್ಲಾಪ್ ಅನ್ನು ನಿರ್ಮಿಸುವುದು ಮತ್ತು ಪರೀಕ್ಷಿಸುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.